Welcome to Shri Vagdevi Tarot channel. Here is your future prediction with tarot card guidance. ನಮಸ್ತೆ ಅಕ್ವೇರಿಯಸ್ ಕುಂಭರಾಶಿಯವರ ಆಗಸ್ಟ್ ತಿಂಗಳು ಹೇಗಿದೆ ನೋಡೋಣ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೊತೆಗೆ 88 ಪೋರ್ಟಲ್, 9 ಗೇಟ್ ಪೋರ್ಟಲ್ ಇದೆ. ಸೊ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಲವ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಪ್ರೊಟೆಕ್ಷನ್ ಕೂಡ ಇದೆ. ಜೊತೆಗೆ ಎಲ್ಲರೂ ಗ್ರಹಣ ಅಂತ ಗಾಬರಿ ಬಿದ್ದೋಗಿರ್ಬೇಕು, ಯೋಚನೆ ಮಾಡಬೇಡಿ. ಗ್ರಹಣದ ಎಫೆಕ್ಟ್ ನಿಮ್ಗೇನು ಮಾಡೋದಿಲ್ಲ. ಸೊ ಒಂದೊಳ್ಳೆ ಪ್ರೊಟೆಕ್ಷನ್ ಅಲ್ಲಿ ಇದ್ದೀರಾ ಅನ್ನುವಂಥದ್ದು ಇದೆ. ನಿಮ್ಮ ರೇಸು ಗುರ್ರಂ ಚೆನ್ನಾಗಿ ಓಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ 7, 19, 11, 15 ನಂಬರ್ ಇಂಪಾರ್ಟೆಂಟ್ ಇರ್ಬೋದು. 195, 7 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿಂಹ ರಾಶಿ, ಕರ್ಕಾಟಕ ರಾಶಿ, ವೃಷಭ ರಾಶಿ, ತುಲಾ ರಾಶಿ ಮತ್ತೆ ಮೀನ ರಾಶಿಯವರು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ನಿರ್ಧಾರನ ತಗೊಳಕ್ಕಿಂತ ಮುಂಚೆ, ಒಂದಷ್ಟು ಮಾತಾಡೋದಕ್ಕಿಂತ ಮುಂಚೆ ಅಥವಾ ಕೆಲವು ಮೆಸೇಜಸ್ನ ಪಾಸ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ನೀವು ಮಾತಾಡಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳು ನಿಮ್ಗೆ ಸಾಕಷ್ಟು ಸಮಸ್ಯೆನ ತಂದು ಕೊಡಬಹುದು. ಮಾತಿನ ಮುಖೇನ ಒಂದಷ್ಟು ಕ್ಲಾರಿಟಿ ನಿಮ್ಗೆ ಸಿಗಬಹುದು. ಅಟ್ ದಿ ಸೇಮ್ ಟೈಮ್ ನೀವು ಅದೇ ಮಾತನ್ನ ತಿಳಿಸ್ಕೊಡಕ್ ಹೋದಾಗ ಆ ಕ್ಲಾರಿಟಿ ನಿಮ್ಮಲ್ಲಿ ಇಲ್ದಿರ ಹೋಗ್ಬೋದು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನೆಮ್ಮದಿಯಿಂದ ಇರಿ ಅನ್ನುವಂಥದ್ದು ಇದೆ. ನಂಬಿಕೆ ಇಡುವಂತ, ನಂಬಿಕಸ್ಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕವಾಗಿ ಇರುವಂತ ಒಂದು ಟೀಮ್ ವರ್ಕ್ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆಯಿಂದ ಮುಂದುವರಿಸಬಹುದು ಅವ್ರ ಜೊತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಟ್ರಸ್ಟ್ ಪಾರ್ಟ್ನರ್ ನಿಮ್ಗೆ ಸಿಗ್ತಾರೆ, ಮ್ಯಾರೇಜ್ ಪಾರ್ಟ್ನರ್ ಕೂಡ ಸಿಗ್ತಾರೆ, ಲವ್ ಪಾರ್ಟ್ನರ್ ಕೂಡ ಸಿಗ್ತಾರೆ, ಬಿಸ್ನೆಸ್ ಪಾರ್ಟ್ನರ್ ಕೂಡ ಸಿಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಒಂದೊಳ್ಳೆ ಕೋಆರ್ಡಿನೇಷನ್ ನೀವು ನೋಡಬಹುದು ಅನ್ನುವಂಥದ್ದು ಇದೆ. ವೈಟ್ ಕಲರ್, ವೈಲೆಟ್ ಕಲರ್ ಮತ್ತೆ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಆಗತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಅನ್ಸುತ್ತೆ. ಸೊ ಹಾಗಾಗಿ ಒಂದಷ್ಟು ತಾಳ್ಮೆಯಿಂದ, ಕ್ಲಾರಿಟಿಯಿಂದ ನೀವು ಮುಂದುವರೆದಿದ್ದೆ ಆದ್ರೆ ಸಾಕಷ್ಟು ಹೈಯರ್ ಗೈಡೆನ್ಸ್ ನಿಮ್ಗೆ ಇದೆ. ಸಾಕಷ್ಟು ಡಿಫೆಂಡಿಂಗ್ ಎನರ್ಜಿಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರ್ತೀರಾ ಮತ್ತೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಆಗ್ಲೇ ಹೇಳ್ದಂಗೆ 16 ನಂಬರ್, 32 ನಂಬರ್, 2 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ಡಬಲ್ ಐಸ್ ಬಂದಿರೋದ್ರಿಂದ ಸೊ ಯು ನೀಡ್ ಸಮ್ ಟೇಕ್ ಕೇರ್. ಏನ್ ಮಾತಾಡ್ತೀರಾ ಅದ್ರ ಬಗ್ಗೆ ಒಂದಷ್ಟು ಗಮನ ಇದ್ಲೇಬೇಕು, ಇದ್ರೇನೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಒಂದಷ್ಟು ಸಡನ್ ನಿರ್ಧಾರಗಳಿಂದ ನಿಮ್ಮನ್ನ ನೀವು ಆ ದೂರ ಇಡಿ ಅನ್ನುವಂಥದ್ದು ಇದೆ. ಸಡನ್ ಆಗಿ ಏನು ನಿರ್ಧಾರ ತಗೊಳಕ್ ಹೋಗ್ಬೇಡಿ. ಏನೇ ನಿರ್ಧಾರ ತಗೊಂಡ್ರು ಇನ್ನೊಮ್ಮೆ ಮತ್ತೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಸಕ್ಸಸ್ ಕೂಡ ಬರುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪರಿಹಾರ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗ್ರಹಣಗಳು ನಿಮ್ಗೆ ಒಂದ್ ಸ್ವಲ್ಪ ಎಫರ್ಟ್ ಕೊಡಬಹುದು. ಎಸ್ಪೆಷಲಿ ಶನಿ ಮತ್ತೆ ನೆಪ್ಚೂನ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಗೋಲ್ಡ್ ಮತ್ತೆ ಯೆಲ್ಲೋ ಕಲರ್ ಕೂಡ ನಿಮ್ಗೆ ಹೆಚ್ಚಿನ ಒಂದು ಪಾಸಿಟಿವಿಟಿನ ತರಬಹುದು. ಒಂದಷ್ಟು ಬ್ರೇಕಪ್ ಆಗುವಂಥದ್ದು ಅಥವಾ ವಾಹನ ಓಡಿಸ್ಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಬೇಜಾರಾಗಿ ಒಂಚೂರು ಯಾರ ಸಹವಾಸನೂ ಬೇಡ ನನ್ಗೆ, ನಾನು ಒಬ್ಬರೇ ಇರ್ತೀನಿ, ನನ್ಗೆ ಇವ್ರು ಯಾರು ಬೇಡ ಅಂತ ನಿರ್ಧಾರನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೆಲ್ಲ ಏನು ಮಾಡ್ಕೊಳಕ್ ಹೋಗ್ಬೇಡಿ. ಖುಷಿಯಾಗಿರಿ, ಸಂತೋಷವಾಗಿರಿ. ದುಡ್ಡು ಬರ್ತಾ ಇದೆ, ಒಳ್ಳೆ ಫ್ಯಾಮಿಲಿ ಸಿಗ್ತಾ ಇದೆ, ಎಲ್ಲ ರೀತಿಲೂ ನಿಮ್ಗೆ ಒಳಿತೆ ಆಗ್ತಾ ಇದೆ. ಚಿಂತೆ ಯಾಕೆ ಮಾಡ್ತೀರಾ? ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ಅವಕಾಶನ ಕೊಡದಿರೋ ಹಾಗೆ ಸಾಕಷ್ಟು ಯಶಸ್ವಿ ವ್ಯಕ್ತಿಯಾಗಿ ನಿಮ್ಮ ಜೀವನನ ನೀವು ಖಂಡಿತವಾಗ್ಲೂ ಬದಲಾಯಿಸ್ಕೊಳ್ಬಹುದು. ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಡಿವೈನ್ಲಿ ಪ್ರೊಟೆಕ್ಷನ್ ಇದೆ ನಿಮ್ಗೆ. ಸಾಕಷ್ಟು ಡಿವೈನ್ ಪ್ರೊಟೆಕ್ಷನ್ ಇರೋದ್ರಿಂದ ನಿಮ್ಗೆ
ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯಗಳು ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಡ್ರೀಮ್ ಎನರ್ಜಿ ಇದೆ ಇಲ್ಲಿ. ನಿಮ್ಮ ಕನಸು ನನಸಾಗತ್ತೆ. ಜೊತೆಗೆ ಒಳ್ಳೆಯ ಕನಸುಗಳನ್ನೇ ಕಾಣಿ ಅನ್ನುವಂಥದ್ದು ಇದೆ. ತುಂಬಾ ಖುಷಿಯಾಗಿ ಇರ್ತೀರಾ. ಮತ್ತೆ ಜನಗಳ ಬಗ್ಗೆ ಕೂಡ ನಿಮ್ಗೆ ಹೆಚ್ಚಿನ ಒಲವು ಬರುವಂಥದ್ದು, ಸಮಾಜ ಸೇವೆ ಮಾಡುವಂಥ ಮನಸ್ಥಿತಿಗೆ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ನೇಚರ್ ಡಿಸಾಸ್ಟರ್ ಕೂಡ ಆಗುವಂಥದ್ದು ಇದೆ. ಐಸ್ಗಳು ಕರಗಿ ನೀರಾಗಿ ಇನ್ನೊಂದಷ್ಟು ಜಲಪ್ರಳಯಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಬದಲಾವಣೆನ ನೀವು ಬಯಸೋದಾದ್ರೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಇಡಬೇಕು ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ. ಶಕ್ತಿ ದೇವತೆಯ ಆಶೀರ್ವಾದ ಕೂಡ ಇದೆ. ಮೀನಿನಿಂದ ಅಥವಾ ಮೀನು, ನದಿ, ಸರೋವರ, ಸಮುದ್ರ, ಕೆರೆ ಈ ತರದ್ರಲ್ಲಿ ಏನು ತೊಂದರೆಗೆ ಒಳಗಾಗದೆ ಇರೋ ಹಾಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ನೀರಿಗೆ ಇಳಿಯಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕ್ಲಾರಿಟಿ ನಿಮ್ಗೆ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ, ಜೊತೆಗೆ ಸಾಕಷ್ಟು ಪಾಸಿಟಿವ್ ಯೋಚನೆನ ಮಾಡ್ತಾ ಇರಿ. ತುಂಬಾನೇ ಪಾಸಿಟಿವ್ ಆಗಿ ಇದೆ. ಸೊ ಈ ಪಾಸಿಟಿವ್ ನಿಮ್ಮನ್ನ ನೀವು ಹೇಗೆ ಇಟ್ಕೊಳ್ತೀರೋ ಅದ್ರ ಮೇಲೆ ಇರುತ್ತೆ. ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ. ಒಂದಷ್ಟು ಕಾಫಿ ಅಡಿಕ್ಟ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಫಿಗೆ ಅಡಿಕ್ಟ್ ಆಗ್ಬಿಡ್ತೀರಾ. ಕಾಫಿ ಅಥವಾ ಸಮಥಿಂಗ್ ಏನು ಬಿಸಿ ಬಿಸಿದು ಕುಡಿಬೇಕು ಅಂತ ಅನ್ಸಿ ತುಂಬಾ ಕುಡಿಲಿಕ್ಕೆ ಶುರು ಮಾಡ್ತೀರಾ. ವರ್ಕೋಹಾಲಿಕ್ ಆಗ್ಬಿಡುವಂಥದ್ದು, ಸಾಕಷ್ಟು ಪ್ರೋಗ್ರೆಸ್ ಮತ್ತೆ ಸಾಕಷ್ಟು ಕ್ಲಾರಿಟಿನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಫ್ರೈಡೆ, ಥರ್ಸ್ಡೇ, ವೆಡ್ನೆಸ್ಡೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಎಸ್ಪೆಷಲಿ ಕೆಲವ್ರಿಗೆ ಮಂಡೇ, ಟ್ಯೂಸ್ಡೇ, ಸಂಡೇ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ವೇರಿಯೇಷನ್ ಅಲ್ಲಿ ನಿಮ್ಮ ಡೇಟ್ಗಳು ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಹೊಸ ಯುನೀಕ್ ವೇಲಿ ನಿಮ್ಮ ಕೆಲಸನ ನೀವು ಹೊಸದಾಗಿ ಶುರು ಮಾಡ್ತೀರಾ. ಅದರಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಸೊ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್. ಮತ್ತೆ ಎಲ್ಲ ಹಬ್ಬಗಳಿಗೂ ಹಾರ್ದಿಕ ಶುಭಾಶಯಗಳು. ಎಂಜಾಯ್ ದ ಫೆಸ್ಟಿವಲ್. The Sri Vagdevi Tarot channel is so glad to see you again. Thank you for watching our tarot card readings today.